ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಮುದ್ದ ಹನುಮೇಗೌಡರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ, ಆದರೆ ಅವರ ಸೇರ್ಪಡೆಗೆ ತೀವ್ರ ವಿರೋಧ. ಶಾಸಕ ಟಿಬಿ ಜಯಚಂದ್ರ ಅವರ ಪುತ್ರ ಸಂಜಯ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸುನಿಲ್ ಟಿಬಿ ಜಯಚಂದ್ರ ಅವರ ಪುತ್ರ ಸಂಜಯ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಹನುಮೇಗೌಡರವರ ಒಂದು ಪಕ್ಷ ಸೇರ್ಪಡೆ ವಿಚಾರವಾಗಿ ಕೂಡ ಈಗಾಗಲೇ ಆಗ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಯುವ ಮುಖಂಡರಂತ ಸಂಜಯ್ ಜಯಚಂದ್ರ ಅವರ ಬನ್ನಿ ನೇರವಾಗಿ ಅವರ ಮಾತಾಡಿಸ್ತೀನಿ. ಸರ್, ಈಗ ನಿನ್ನೆ ಮುದ್ದಹನುಮೇಗೌಡರು ಪಕ್ಷ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ಗೆ. ಒಂದಷ್ಟು ಅಸಮಾಧಾನ ಇದೆ, ವಿರೋಧ ಇದೆ ಅಂತೇಳಿ ನೀವು ಆ ಭಾಗದ ಯುವ ಮುಖಂಡರಿದ್ದೀರಿ, ಏನು ಹೇಳ್ತೀರಿ? ಈಗ ಅವರು ಪಕ್ಷಕ್ಕೆ ಸೇರಿರೋ ವಿಷಯ ಅದು ಸಂತೋಷನೇ. ಯಾಕೆಂದರೆ ಒಬ್ಬ ಪಕ್ಷಕ್ಕೆ ಯಾರು ತತ್ವ ಸಿದ್ಧಾಂತ ಒಪ್ಪಿ ಬರ್ತೀವಿ ಅಂದಾಗ ನಾವು ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಆದರೆ ಈ ಪಕ್ಷದಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕು, ಟಿಕೆಟ್ ಕೊಡಿ ಅಂತ ಬಂದರೆ ನಮ್ಮ ವಿರೋಧ ಇದೆ. ನಾವೊಂದು ಹೋರಾಟವನ್ನು ಮಾಡಿ ಅಭೂತಪೂರ್ವವಾದಂಥ ಒಂದು ವಿಜಯವನ್ನು ತುಮಕೂರು ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಪಡಿಬೇಕಾದ್ರೆ ಇಂಥ ನಾಯಕರ ವಿರುದ್ಧ ನಾವು ಫೈಟ್ ಮಾಡಬೇಕಾಗಿದೆ. ಇದೇ ನಾಯಕರುಗಳು ನಮ್ಮ ಸೋಲಿಗೆ ಶ್ರಮಿಸಿದಂಥ ನಾಯಕರು ಇವರೆಲ್ಲ. ಅವರನ್ನು ಈಗ ಕರ್ಕೊಂಡ್ಬಂದು ಅವರಿಗೆ ಕಿರೀಟಧಾರಣೆ ಮಾಡೋದಾದರೆ ನಾವು ಪಕ್ಷದಲ್ಲಿ ಏನಕ್ಕೆ ದುಡಿಬೇಕು ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೋ ಇಲ್ವೋ? ಅದೇ ಪ್ರಶ್ನೆಯನ್ನು ನಾನು ಪಕ್ಷದ ವೇದಿಕೆಯಲ್ಲಿ ಕೂಡ ಹೇಳ್ತೇನೆ. ಈಗ ಊಸುರುವಳ್ಳಿ ರಾಜಕಾರಣ ಇದೇನೆ, ಪಕ್ಷದ್ರೋಹದ ರಾಜಕಾರಣನೇ ಇದೇನೆ. 8 ತಿಂಗಳ ಹಿಂದೆ BJP ಸೇರಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡುವುದವ್ರು ಯಾರೋ, ಇವಾಗ ಇನ್ನೊಂದು ಚುನಾವಣೆ ಬಂದಿದೆ ಅಂತ ಹೇಳಿ ಆ ಪಕ್ಷಕ್ಕೆ ದ್ರೋಹ ಮಾಡಿ ಬಂದಂಥವ್ರು ಯಾರು? ಈ ದ್ರೋಹಿಗಳ ರಾಜಕಾರಣದಲ್ಲಿ ನಾವು ಎಲ್ಲಿ ಬಲಿಪಶು ಆಗಬೇಕು ನಾವು ಯಾಕೆ ಬಲಿಪಶು ಆಗಬೇಕು ಅನ್ನೋದು ಪ್ರಶ್ನೆ. ನಾವು ವಿಧಾನಸಭೆ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಇವರೆಲ್ಲ ನಮ್ಮ ವಿರೋಧಿಗಳು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಅದಕ್ಕಿಂತ ಜಾಸ್ತಿ ಮಾತನಾಡೋಕ್ಕಾಗೋದಿಲ್ಲ. ಇದರ ಬಗ್ಗೆ ವಿಮರ್ಶೆ ಮಾಡಿ ನಾನು ನಾಯಕರ ಗಮನವನ್ನು ಸೆಳೆದಿದ್ದೇನೆ, ನಮ್ಮ ನಾಯಕರಲ್ಲಿ ನಾನು ಹೇಳ್ಕೊಂಡಿದ್ದೇನೆ. ಆದರೆ ತೀರ್ಮಾನ ಮಾಡಬೇಕಾದಂಥವರು ಹಿರಿಯರು, ಆಮೇಲೆ ಹೈಕಮಾಂಡ್ ಕೂಡ. ಇನ್ನೂ ಕೂಡ ತೀರ್ಮಾನ ಆಗಿಲ್ಲ, ಸಮಯ ಮೀರಿಲ್ಲ. ಈಗ ಈ ಚುನಾವಣೆಯಲ್ಲಿ ನನಗೆ ಈ ಟಿಕೆಟನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ, ಭರವಸೆ ನನಗಿದೆ. ಎಲ್ಲ ಹಿರಿಯ ನಾಯಕರುಗಳಿಗೆ ಮಗನಾಗಿ ನಾನು ಕೆಲಸ ಮಾಡಿದ್ದೇನೆ. ಆಮೇಲೆ ನಾವು ಯಾವ ಪಕ್ಷ ಬಿಟ್ಟು ಪಕ್ಷ ಸೇರಿದಂಥ ವ್ಯಕ್ತಿಗಳು ನಾವಲ್ಲ. ಮೂಲ ಕಾಂಗ್ರೆಸ್ಸಿನವರು 50 ವರ್ಷದಿಂದ ಕಾಂಗ್ರೆಸ್ ಕಟ್ಟಿ ಬೆಳೆಸಿದಂಥ ನಾಯಕರ ಮಗ ನಾನು. ಆದ್ದರಿಂದ ಎಲ್ಲರೂ ನನ್ನನ್ನು ಮಗನ ಸ್ಥಾನದಲ್ಲಿಟ್ಟು ನನಗೆ ಆಶೀರ್ವದಿಸಿ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ನನ್ನ 200% ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಟಿಬಿ ಜಯಚಂದ್ರ ಅವರ ಪುತ್ರ ಸಂಜಯ್ ಜಯಚಂದ್ರ ಅವರ ಮಾತು. ನಮ್ಮ ಸೋಲಿಗೆ ಕಾರಣರಾದವರು ನಮ್ಮ ಪಕ್ಷದ ಬಗ್ಗೆ ಅವಹೇಳನಕಾರಿ ಮಾಡಿಕೊಂಡು ಮಾತಾಡೋಕೊಂಡು ಹೋದಂಥವರಿಗೆ ನೀವು ಈಗಾಗಲೇ ಅವರಿಗೆ ಕಿರೀಟಧಾರಣೆ ಮಾಡೋದು ಸರಿಯಲ್ಲ ಅಂತೇಳಿ ನಾನು ನಮ್ಮ ಹೈಕಮಾಂಡ್ ನಾಯಕರಿಗೆ, ನಮ್ಮ ರಾಜ್ಯ ವರಿಷ್ಠರಿಗೆ ನಾನು ಮನವಿಯನ್ನು ಮಾಡ್ತೀನಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಬಾಲಾಜಿ ಜೊತೆ ಸುನಿಲ್, TV9 ಬೆಂಗಳೂರು.